बेंगलुरु 15 जून 2024 स्टूडेंट इस्लामिक ऑर्गेनाइजेशन SIO ने एक जामा स्कूल रिपोर्ट सर्वे जारी की है, जिसका मकसद कर्नाटका में अवामी तालीमी निज़ाम को दरपेश चैलेंजों से निपटना है। MLA भवन में मुनक्किदा इस प्रोग्राम में प्रोफेसर KS सुधाकर, MLC नसीर अहमद, CERT के डायरेक्टर रोशन मुहियुद्दीन और जीशान अकील शामिल थे। सेंटर फॉर एजुकेशनल रिसर्च एंड ट्रेनिंग के साथ इस सर्वे में 19 अजला के 151 स्कूलों का इहाता किया गया। इसने बुनियादी तौर पर माइग्रेंट और मजदूर खानदानों के तलबा की तालीम छोड़ने, पीने के साफ पानी, लड़कों और लड़कियों के लिए अलहदा बैतुल खला जैसी बुनियादी सहूलियात की कमी जैसे मसाइल का इंकशाफ किया। ताहम SIO की रिपोर्ट सिर्फ मसाइल को उजागर करने तक महदूद नहीं है, इसमें अमली सिफारिशात भी पेश की गयी। इनमें रियासती मशावरती काउंसिल को RTE एक्ट को मुकम्मल तौर पर नाफिज करना, इसके दायरा कार को पैदाइश से 18 साल तक के बच्चों तक बढ़ाना, अवामी स्कूलों को मजबूत बनाने के लिए तालीमी ग्रांट का 20% मख्तस करना और बरवक्त असातिज़ा की भर्ती को यकीनी बनाना शामिल हैं। इस तकरीब में मुख्तलिफ स्टेक होल्डर्स, माहिरीन तालीम, तलबा रहनुमा और कारकान शामिल थे। इन मसाइल को फौरी जरूरत का मुजाहिरा किया गया। रिपोर्ट से उम्मीद है कि वजीर आला सिद्धरामैया की हुकूमत तालीमी निज़ाम को बेहतर बनाने के लिए फैसलाकुन इक़दामात करेगी। SIO की कोशिशें तामीरी तनकीद और अमली हल की ताकत को जाहिर करती हैं, जो कि दीगर तलबा तंजीमों के लिए एक मिसाल कायम करेंगी कि वो एक ज्यादा मसावी और जामा निज़ाम तालीम की पैरवी करें। ಮೂಲಭೂತ ಸೌಕರ್ಯಗಳು ಈಗಾಗಲೇ ಅವರ ಸರ್ವೆಲಿ ಹೇಳ್ತಾ ಇದೆ, ಶಾಲೆ ಇದೆ, ಆದರೆ ಶಾಲೆಯಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ। ಅದನ್ನು ನಾವು ಕೊಠಡಿ ಅಂತಲೂ ಹೇಳೋಕ್ಕಾಗಲ್ಲ, ಶಾಲಾ ತರಗತಿ ಅಂತಲೂ ಕೂಡ ಹೇಳೋಕ್ಕಾಗಲ್ಲ। ಈ ಸರ್ವೆ ಭಾಳ ಚೆನ್ನಾಗಿ ಹೇಳ್ತಾ ಇದೆ। ಟಾಯ್ಲೆಟ್ಗಳಿದ್ದಾವೆ, ಆದರೆ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ। ಟಾಯ್ಲೆಟ್ ಅಂದ ತಕ್ಷಣನೇ ನಮಗೆ ಶೌಚಾಲಯ ಅಂದ ತಕ್ಷಣನೇ ಅದಕ್ಕೆ ಈ ಒಂದು ಮೂತ್ರಾಲಯ ಬೇರೆ ಇರಬೇಕು, ಅದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಸಪ್ರೇಟ್ ಇರಬೇಕು, ಇನ್ನೊಂದು ಶೌಚಾಲಯ ಗಂಡು ಮಕ್ಕಳಿಗೆ ಸಪ್ರೇಟ್, ಇದು ಎಲ್ಲೂ ಕೂಡ ಕಾಣಲ್ಲ। ಇರೋದು ಎರಡು ಇರುತ್ತೆ, ಒಂದು ಶಿಕ್ಷಕರಿಗೆ ಬಾಗ್ಲಾಕ್ ಇಟ್ಕೊಂಡಿರ್ತಾರೆ, ಇನ್ನೊಂದು ಜನರಲ್ ಆಗಿ ಬಿಟ್ಟಿರ್ತಾರೆ ಎಲ್ಲ ಮಕ್ಕಳಿಗೂ। ಅದರಲ್ಲೂ ಕೂಡ ಒಂದು ಬಹಳ ಗಂಭೀರ ಅಂತ ಹೇಳಿದ್ರೆ ಎಲ್ಲ ಗಂಡು ಮಕ್ಕಳು ಕೂಡ ಹೊರಗಡೆ ಏನು ಬಯಲು ಶೌಚಾಲಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಈ ವರದಿಯಲ್ಲಿ ಬರೆದಿದ್ದಾರೆ। ಬಯಲು ಶೌಚಾಲಯಕ್ಕೂ ಕೂಡ ಅವ್ರಿಗೆ ಹೊರಗಡೆ ಹೋಗಿ ನೀವು ಗಂಡು ಮಕ್ಕಳು, ಹೆಣ್ಮಕ್ಳಿಗೆ ಒಂದಿದೆ, ಒಂದು ಟೀಚರ್ಸ್ ಮತ್ತು ಇವರು ಉಪಯೋಗಿಸ್ಕೊಳ್ಳೋಕ್ಕೆ ಇಟ್ಟಿರುವಂತಹ ಶೌಚಾಲಯಗಳು ಕೂಡ ನಮ್ಮ ಶಾಲೆಗಳಲ್ಲಿ ಕಾಣ್ತಾ ಇದೆ। ಇದು ಕೂಡ ಬಹಳ ಒಂದು ದೊಡ್ಡ ದುರಂತ। ಯಾಕೆ ಅಂತ ಹೇಳಿದ್ರೆ ತಮಿಳುನಾಡಲ್ಲೂ ಕೂಡ ಯಾವುದೋ ಒಂದು ಘಟನೆ ಬಹಳ ಹಿಂದೆ ಬಂದಿತ್ತು, ಒಂದು ನೀರು ಸಿಗದೆ ಆ ಹೆಣ್ಣು ಮಗು ನೀರನ್ನೇ ಕುಡಿತಾ ಇರಲಿಲ್ಲ। ಯಾಕೆ ಅಂತ ಹೇಳಿದ್ರೆ ನೀರು ಕುಡಿದ್ರೆ ನಾನು ಹೊರಗಡೆ ಹೋಗ್ಬೇಕಾಗತ್ತೆ, ಅಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ನೀರನ್ನೇ ಕುಡಿದೆ ಬಹಳ ಗಂಭೀರ ಆರೋಗ್ಯ ಸಮಸ್ಯೆ ಮಾಡ್ಕೊಂಡಿದ್ದು ಬಹಳ ಹಿಂದೆ ನಾವೆಲ್ಲ ಒಂದು ಕಡೆ ಪೇಪರ್ ಓದಿದ್ದು ಇದೆ। ಅಂದ್ರೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ತಲುಪಿಸದೇ ಇರುವಂತದ್ದು ನಮಗೆ ಗಮನಕ್ಕೆ ಬಂದಿದೆ। ಈಗಾಗಲೇ RTE ಬಗ್ಗೆ ಎಲ್ಲರೂ ಮಾತಾಡಿ ನೀವು ಪುಸ್ತಕ ತಂದಿದ್ದಾರೆ, ಮತ್ತೆ ಕೇಳಬೇಕಾಗಿರೋದು ಯಾಕೆ RTE ಒಂದು ಸೆಕ್ಷನ್ ಇಂಪ್ಲಿಮೆಂಟ್ ಮಾಡಿಲ್ವಲ್ಲ? ಒಂದು ಸೆಕ್ಷನ್ 29 ಸೆಕ್ಷನ್ ಇದಾವೆ ಅಥವಾ 31 ಸೆಕ್ಷನ್ ಇದಾವೆ, ಯಾವುದೇ ಒಂದು ಸೆಕ್ಷನ್ 12C 29 ಯಾವುದೇ ಒಂದು ಸೆಕ್ಷನ್ ತಗೊಳ್ಳಿ, ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ। ಕನಿಷ್ಠ ನೀವು ಶುಲ್ಕ ನಿಗದಿಯನ್ನ ಶುಲ್ಕ ನಿಯಂತ್ರಣ ಮಾಡಕ್ ಆಗ್ತಿರೋ ಪರವಾಗಿಲ್ಲ, ಖಾಸಗಿ ಶಾಲೆಗಳಲ್ಲಿ ಹೊರಗಡೆಗೆ ನೋಟಿಸ್ ಬೋರ್ಡ್ ಮೇಲೆ ಏನೇ ಶುಲ್ಕ ತಗೊಳ್ತೀರಿ ಡಿಸ್ಪ್ಲೇ ಮಾಡಿ ಅನ್ನೋದು ಕೂಡ ಆಗ್ಲಿಲ್ಲ ಇವತ್ತು। ಆಮೇಲೆ ಪೋಷಕರು ಆ ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಹೋದ್ರೆ, ಪಾಠ ಮಾಡದೆ ಹೋದ್ರೆ ಮೀಟಿಂಗ್ ಕರಿಬಹುದು, ಸರ್ಕಾರದ ಜೊತೆಗೆ ಮೀಟಿಂಗ್ ಮಾಡಬಹುದು ಅನ್ನೋದಿದೆ, ಅದು ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಯಾವುದೂ RTE ಇಂಪ್ಲಿಮೆಂಟ್ ಆಗಿಲ್ಲ। ಇವತ್ತು RTE ಕರ್ನಾಟಕದಲ್ಲಿ ಬಂದು 10 ವರ್ಷ 12 ವರ್ಷ ಆಗೋಗಿದೆ, ಇದುವರೆಗೂ ಅದು ಸಮರ್ಪಕವಾಗಿ ಆಗ್ಲಿ ಪ್ರಭಾವಶಾಲಿಯಾಗಿ ಆಗ್ಲಿ ಇಂಪ್ಲಿಮೆಂಟೇ ಆಗಿಲ್ಲ। ಇದರ ಕುರಿತಾಗಿ ನಾವು ಮರಳಿ RTE ಚಳವಳಿ ಕಟ್ಟಬೇಕಾಗತ್ತೆ। RTE ಚಳವಳಿ ಕಟ್ತೋ ಈ ಭಾರತದಂತ ಇನ್ನೂ ಬಾಲ್ಯಾವಸ್ಥೆಯಲ್ಲಿರುವಂತಹ ಪ್ರಜಾಪ್ರಭುತ್ವ ಬಾಲ್ಯಾವಸ್ಥೆಯಲ್ಲಿರುವಂತಹ ದೇಶದಲ್ಲಿ ಎಲ್ಲವನ್ನೂ ಮರುಕಟ್ಟ ಹೋಗ್ಬೇಕಾಗತ್ತೆ। RTE ಕಾಯ್ದೆ ತರೋದಕ್ಕೆ ಒಂದು ಚಳವಳಿ ಆದ್ರೆ RTEನ ಜಾರಿಗೊಳಿಸಿ ಅನ್ನೋದಕ್ಕೆ ಮತ್ತೊಂದು ಚಳವಳಿ ಕಟ್ಟಲೇಬೇಕಾದಂತಹ ಸ್ಥಿತಿಯಲ್ಲಿ ನಾವು ಇರ್ತೀವಿ। ಹೀಗಾಗಿ ಇವನ್ನ ನಾವು ಸಿನಿಕತನವಾಗಿ ನೋಡೋದನ್ನೇ ನಮ್ಮ ಮುಂದಿರುವಂತಹ ಆದ್ಯತೆ। RTE 2009 ಆಕ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುತೇಕ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು, ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಿರುವಂತಹ ಎಲ್ಲಾ ರೀತಿಯ ಬಿಕ್ಕಟ್ಟುಗಳು ಪರಿಹಾರ ಆಗ್ತವೆ ಅಂತ ನಾನು ಹೇಳ್ತಾ ಇಲ್ಲ, ನಮಗೊಂದು ಮಾರ್ಗ ಸಿಗ್ತವೆ, ಒಂದು ದಾರಿ ಸಿಗುತ್ತೆ। ಹೀಗಂತೆ ನಾವು ಡೆಡ್ ತಲುಪಿಟ್ಟಿದ್ದೀವಿ, ಇಲ್ಲೇನು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ, ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ।